ಸರ್, ಈ ವೇಣುಗೋಪಾಲ್ ಒಬ್ಬ ಡ್ರಾಮಾ ಆರ್ಟಿಸ್ಟ್. ಇವನ್ ಕೂಡ ಅಷ್ಟೇ ನನಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿದೆ. ಪರಿಚಯ ಡೈರೆಕ್ಟ್ ಅವನು ಪ್ರಪೋಸಲ್ ಇಟ್ಟಿದ್ದ. ಅವನು ಮೊನ್ನೆ ಹೇಳಿದಾನೆ, ನಾನು ಮಾತಾಡ್ತಿದ್ದೆ ಹಾಗೆ ಹೀಗೆ ಅಂತ. ನನಗೆ ಆತನ ಪರಿಚಯ ಇಲ್ಲ. ಮೆಸೇಜಲ್ಲಿ ಫಸ್ಟ್ ಕನ್ವರ್ಸೇಷನ್ ಮಾಡಿದ್ದಾನೆ. ಕನ್ವರ್ಸೇಷನ್ ಕೂಡ ನನ್ನ ಹತ್ರ ಇದೆ. ಅವಳು ಹೀಗೆ ಹೀಗೆ ಇದ್ಲು, ಹೀಗೆ ಹೀಗೆ ಅಂತ ಏನೋ ಎಲ್ಲ ಹೇಳಿದ್ದಾನೆ. ಬಟ್ ಅವನು ಪ್ರಪೋಸಲ್ ಬಂತು, ಮನೆಯಲ್ಲಿ ಮಾತಾಡಿದ, ಹೀಗೆ ಆಯಿತು, ಮನೆಗೆ ಬಂದು ಹೋಗೋದು ಜಾಸ್ತಿ ಮಾಡ್ತಿದ್ದ. ಆ ಟೈಮ್ ಅಂತ ಅಮ್ಮ ಹೇಳಿದ್ದಾನೆ, ನೀವು ಜಾಸ್ತಿ ಮನೆಗೆಲ್ಲ ಬರಬಾರ್ದು. ಇವಾಗ ನಿಮಗೆ ಒಂದು ಅಕ್ಕ ತಂಗಿ ನಾನು ಸಹ ಬಂದು ಹೋದರೆ ಕಿರಿಕಿರಿ ಆಗೋದಿಲ್ಲ ನಿಮಗೆ, ಹಾಗೆ ನಮಗೆ ಸಹ ಆಗ್ತಾ ಉಂಟು, ನೀವು ಪದೇ ಪದೇ ಬಂದು ಹೋಗೋದೆಲ್ಲ ಮಾಡಬೇಡಿ ಅಂತ. ಆಮೇಲೆ ಅವನು ಪೋಸ್ಟ್ ಎಲ್ಲ ಆಗ್ತಿದ್ದ. ಅವನು ಏನು ಹೇಳಿದ, ನಾನು ಪೋಸ್ಟ್ ಹಾಕಲಿಕ್ಕೆ ಬಿಡ್ತಿರಲಿಲ್ಲ ಅಂತ. ಅವನ ಮೊಬೈಲ್ ಅವನು ಪೋಸ್ಟ್ ಮಾಡ್ತಿದ್ದ, ನಾನು ಪೋಸ್ಟ್ ಮಾಡ್ತಿಲ್ಲ. ಅದು ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಪೋಸ್ಟ್ ಮಾಡ್ತಿರಲಿಲ್ಲ. ಅವನ ಪೋಸ್ಟ್ ನನಗೆ ಒಂದಷ್ಟು ಜನ ಕಾಲ್ ಮೆಸೇಜ್ ಮಾಡಿ, ಇವನು ಹೇಗೆ ಸಿಕ್ಕಿದ್ದ, ಇವನ ಬಗ್ಗೆ ಗೊತ್ತಾ ಎಲ್ಲ ಹೇಳ್ತಿದ್ರು. ಆಮೇಲೆ ಸ್ವಲ್ಪ ದಿವಸ ಬಿಟ್ಟು ಒಬ್ಬರು ಹುಡುಗಿ ಕಾಲ್ ಮಾಡ್ತಾರೆ, ನನ್ನ ಜೊತೆ ಹೀಗೆ ರಿಲೇಷನ್ಶಿಪ್ಪಲ್ಲಿ ಇದ್ದ ಅಂತ ಎಲ್ಲ ಹೇಳ್ತಾರೆ. ಆ ವಿಷಯದಲ್ಲಿ ಒಂದು ಚರ್ಚೆ ಮಾಡಿದಾಗ, ಅದು ಮುಂಚೆದು, ಇವಾಗ ಬೇಡ, ನಿಮಗೆ ಸಹ ಮುಂಚೆ ಮದುವೆ ಆಗಿದೆ, ಪ್ರಾಬ್ಲಮ್ ಆಗಿದೆ, ನಾನು ಲೈಫ್ ಕೊಡ್ತಿದ್ದೇನೆ ಅಂತ ಹೇಳ್ತಾನೆ. ಆಮೇಲೆ ಮತ್ತೊಬ್ಬರು ಕಾಲ್ ಮಾಡ್ತಾರೆ, ಆಮೇಲೆ ಲಾಸ್ಟಿಗೆ ಒಬ್ಬರು ಮುಸ್ಲಿಮ್ ಇದು ರಿಲೇಷನ್ಶಿಪ್ ಗೊತ್ತಾದ ಮೇಲೆ ನಾವು ಅವನನ್ನು ಬೇಡ ಅಂತ ಹೇಳಿ ಇದು ಮಾಡಿದ್ವಿ. ಆವಾಗಿಂದ ಅವನಿಗೆ ರಿವೆಂಜ್ ಇತ್ತು ನಮ್ಮ ಮೇಲೆ. ಹೇಳ್ತಿದ್ದ, ನಾನು ನೋಡ್ಕೊಳ್ತೇನೆ ನಾನು ಯಾವಾಗಾದ್ರು ಅಂತ ಹೇಳ್ತಿದ್ದ. ಬಟ್ ಈ ಟೈಮನ್ನು ಅವನು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಅಂತ ನನ್ನ ಅನಿಸಿಕೆ. ಎಷ್ಟು ಹಣ ಏನು ಕೊಟ್ಟುಕೊಂಡಿದ್ದು? ಹಣ ಸರ್, ನಾನು ಗೂಗಲ್ ಪೇಯಿಂದ ಡೈರೆಕ್ಟಾಗಿ ಒಂದು ಟ್ರಾನ್ಸಾಕ್ಷನ್ ಎಲ್ಲ ಮಾಡ್ತಿದ್ದೆ. ಹಣ ಅವನ ಲೋನಿಗೆ ಅದಕ್ಕೆಲ್ಲ ನಾನು ಕೊಡ್ತಾ ಇದ್ದೆ. ಅದಲ್ಲದೆ ಅವನು ಹೇಳಿದ, ನನಗೆ ಡಿವೋರ್ಸ್ ಗಂಡನ ಹತ್ರ ಮಾತಾಡಿದ್ದೆ. ಡಿವೋರ್ಸ್ ಆದ ಗಂಡನ ಹತ್ರ ನಾನು ಮಾತಾಡ್ತಿರಲಿಲ್ಲ. ಇವನಾಗಿ ಅವ್ರ ಹತ್ರ ತಿಳ್ಕೊಂಡು, ಇವಳ ಮದುವೆ ಆಗಿ ನಿಮ್ಗೆ ಅಬ್ಜೆಕ್ಷನ್ ಇಲ್ವ ಅಂತ ಕೇಳಲಿಕ್ಕೆ ನಂಬರ್ ತಗೊಂಡು, ನನಗೆ ಗೊತ್ತಿಲ್ಲದ ಮೊಬೈಲ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ದಾನೆ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವ್ನು ಮಾತಾಡಿ ಅವ್ರ ಹತ್ರನೇ ಒಂದು ಏನೋ ವರ್ಕ್ ಮಾಡಲಿಕ್ಕೆ ಅಂತ 30,000 ತಗೊಂಡಿದ್ದಾನೆ. ಆಮೇಲೆ ನನ್ನ ಹತ್ರ ಒಂದು 50,000 ತಗೊಂಡಿದ್ದಾನೆ. ಟೋಟಲ್ 75,000 ಅವನು ನಮಗೆ ಇವಾಗ ಲೀಗಲಾಗಿ ಸಹ ಕೊಡಬೇಕು. ಅದು ಅವನಾಗಿ ಒಪ್ಕೊಂಡದು ರೆಕಾರ್ಡ್ ಇದೆ. ಅವನು ಕಾಲ್ ಮಾಡಿ ಹೇಳಿದ್ದಾನೆ, ಇಷ್ಟಿಷ್ಟು ಕೊಡ್ಲಿಕ್ಕೆ ಉಂಟು, ಅದನ್ನು ನಾನು ಕೊಡ್ತೇನೆ, ಮತ್ತು ನಾನು ನಿಮ್ಮ ವಿಷಯಕ್ಕೆ ಬರೋದಿಲ್ಲ ಅಂತೆಲ್ಲ ಹೇಳಿದ್ದು ಪ್ರೂಫ್ ಇದೆ ಸರ್. ಸುದೀಪಿನ ಮದುವೆ ಆಗಿದ್ರು 19ನೇ ತಾರೀಕಿಗೆ. ಕರಿಮಣಿ ಹೇಗೆ ನೀವು ಚಿನ್ನ ಮಾಡಿಸಿ ಮಾರಿದ್ರು? ಹಾಂ ಸರ್, ನಮಗೆ ಆ್ಯಕ್ಚುಲಿ ರಿಜಿಸ್ಟರ್ ಅಂತೂ ಫೆಬ್ರವರಿಲಿ ಆಗಿದೆ. ಮೊನ್ನೆ ಸುದೀಪ್ ಮನೇಲಿ ಗಲಾಟೆ ಆಗಿ ಬಂದ ನಂತರ ಅವನು ಅದೇ ಇಮಿಡಿಯೇಟ್ ಫಸ್ಟ್ ಹೇಳಿದ್ದಾನೆ, ಮನೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೀಗೆ ಲೋನಿಂದೆಲ್ಲ ಆಯಿತು, ಅದೆಂತ ಮತ್ತೊಂದೇನು ಪ್ರಾಬ್ಲಮ್ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅದು ಹೇಳಲಿಲ್ಲ. ಇಮಿಡಿಯೇಟ್ಲಿ ಮದುವೆ ಆಗುವ, ಆಮೇಲೆ ನಾನು ನಿಮ್ಗೆ ಹೇಳ್ತೇನೆ ಅಂತ ಹೇಳಿದರು. ಆ ಟೈಮಲ್ಲಿ ಅವ್ರು ಹೇಳಿದ್ದಾರೆ, ನನ್ನ ಹತ್ರ ಇವಾಗ ಎಂತ ಸಿಲ್ಲ, ನಾನು ಸ್ವಲ್ಪ ತುಂಬ ನಿಲ್ಲಾಗಿದ್ದೇನೆ, ಹಾಗಾಗಿ ನೀವು ಅಡ್ಜಸ್ಟ್ ಮಾಡ್ತೀರಂತ. ನಮಗೆ ಇವಾಗ ನಮ್ಮದ್ರಲ್ಲಿ ಮದುವೆಯಾಗ ಹೇಗೂ ಕರಿಮಣಿ ಇದೆಲ್ಲ ಬೇಕೇ. ನಾವು ಶೆಟ್ಟಿ ಅದಾಗಿ ನಮಗೆ ಈ ಒಡ್ಡಿಂಗುಲ ಅದೆಲ್ಲ ನಮಗೆ ಕಂಪಲ್ಸರಿ ಬೇಕು. ಹಾಗಾಗಿ ನನ್ನದು ಚಿನ್ನ ಇತ್ತು, ನೆಕ್ಲೆಸ್ ಎಲ್ಲ, ಅದಕ್ಕೆ ನಾನು ಬೇಕಾದ ಪ್ರೂಫ್ ಎಲ್ಲ ತೋರಿಸ್ತೇನೆ. ಅದನ್ನೇ ತಗೊಂಡೋಗಿ ನಾವು ಕರಿಮಣಿ ಎಲ್ಲ ಮಾಡಿಸಿ ಮದುವೆದು ಅರೇಂಜ್ ಮಾಡ್ಕೊಂಡಿದ್ದು. ಸಾಲ ಎಷ್ಟಿತ್ತು? ನನಗೆ ಗೊತ್ತಿರೋ ಪ್ರಕಾರ ಒಂದು 19 lakh ಮೇಲೆ ಇದೆ ಸರ್. ಬಟ್ ನನಗೆ ಗೊತ್ತಿರೋ ಪ್ರಕಾರ ಅದಕ್ಕಿಂತ ಹೆಚ್ಚು ಇರ್ಬೋದು, ಕಡಿಮೆ ಅಂತ ಇರಲಿಕ್ಕಿಲ್ಲ. ಯಾಕಂತ ಹೇಳಿ ರೀಸೆಂಟಾಗಿ 1-2 ನೋಟಿಸ್ ಬಂದಿದೆ. ಅದರಲ್ಲಿ ಒಬ್ಬರಿಗೆ 5,75,000 ಕೊಡಲಿಕ್ಕಿದೆ. ಅದು ಮೊನ್ನೆ 20ಗೆ ಅವರು ಕಟ್ಟಬೇಕಿತ್ತು. ಆಮೇಲೆ 1-2 ಲಕ್ಷ ಅದು ಬಂದಿದೆ. ಮತ್ತು ಚಿನ್ನ ತಗೊಂಡವ್ರು 2-3 ಜನ ಕಾಲ್ ಮಾಡಿ ಕೇಳ್ತಾಯಿದ್ರು, ಚಿನ್ನ ಕೊಟ್ಟು. ನನಗೆ ಸಹ ಕಾಲ್ ಮಾಡಿದ್ದಾರೆ, ಅವರು ಚಿನ್ನ ತಗೊಂಡಿದ್ದಾನೆ ಕೊಡಿ. ಹಾಗಾಗಿ ತುಂಬ ಇತ್ತು, ಅವರಿಗೆ ಯಾವುದು ಪ್ರೆಷರ್ ಇತ್ತು ನಮಗೆ ಸಹ ಗೊತ್ತಿಲ್ಲ. ಈಗ ಅವರು ತಂದೆ ತಾಯಿ ಇರುವಂಥ ಮನೆಗೆ ಹೋಗಿ ಬಂದ ನಂತರವೇ ಈ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿರುವ? ಹಾಂ, ಅದಕ್ಕಿಂತ ಮುಂಚೆ ಯಾಕಂತ ಹೇಳಿದರೆ ಮಾತುಕತೆ ಆದಮೇಲೆ ಸಹ ನಮ್ಮೊಟ್ಟಿಗಿದೆ. ಯಾಕೆ ನಂದು ಡ್ರಾಮಾ ಎಲ್ಲ ನಡೀತಿದ್ದರಿಂದ ಅವರೇ ಡ್ರಾಮಕ್ಕೆ ಬಿಡಲಿಕ್ಕೆಲ್ಲ ಬರ್ತಿದ್ರು, ಒಳ್ಳೆ ರೀತಿಯಲ್ಲಿ ಇರ್ತಿದ್ರು. 1-2 ಸಾವಿರ ಅಲ್ಲೇ ಕಾರ್ಕಳದಲ್ಲಿ ರೂಮ್ ಎಲ್ಲ ಮಾಡ್ಕೊಂಡು, ಆಮೇಲೆ ನಮ್ಮದು ರಿಜಿಸ್ಟರ್ ಆಯಿತು. ರಿಜಿಸ್ಟರ್ ಆದಮೇಲೆ ಮನೆಯಲ್ಲಿ ಪರ್ಮಿಷನ್ ಸಿಕ್ತು ಇರಲಿಕ್ಕೆ, ನಮ್ಮ ಜೊತೆನೇ ಇದ್ದರು. ಮನೆಗೆ ಸಹ ಹೋಗಿ ಬಂದು ಮಾಡ್ತಿದ್ರು. ಅವ್ರು ನೆಲ್ಯಾಡಿಗೆ ಹೋಗ್ತಿರಲಿಲ್ಲ, ಹೆಚ್ಚಾಗಿ ಬೆಳ್ತಂಗಡಿಗೆ ಹೋಗೋದು. ನೆಲ್ಯಾಡಿಗೆ ಹೋದರೆ ತಂದೆ ಮತ್ತು ಅವರಿಗೆ ಆಗೋದಿಲ್ಲ, ಮಾತುಕತೆ ಇಲ್ಲ, ಕಿರಿಕಿರಿ ಆಗುತ್ತೆ, ತಂದೆ ಮಾತಾಡೋದಿಲ್ಲ ಅಂತ ಅಲ್ಲಿಗೆ ಹೋಗ್ತಿರಲಿಲ್ಲ. ಇಲ್ಲಿ ಬಂದಾಗ ನಮ್ಮೊಟ್ಟಿಗೆ ಇರ್ತಾರೆ. ಮೊನ್ನೆ ಸಹ ನಾವು 4 ದಿವಸ ಮನೆಯಲ್ಲಿ ಇರಲಿಲ್ಲ, ನಂದು ಭಾವನದೊಂದು ಡೆತ್ ಆದ ಟೈಮಲ್ಲಿ. ಆವಾಗ ಸಹ ಅವರು ಇದ್ದದ್ದು ಬೆಳ್ತಂಗಡಿಯಲ್ಲಿ, ಅವರ ಮನೆಗೆ ನೆಲ್ಯಾಡಿಗೆಲ್ಲ ಹೋಗ್ತಿರಲಿಲ್ಲ. ನಮಗೆ ಅದೇ ಮೊನ್ನೆ ಅವರು ಹೋದ್ಮೇಲೆ ಅಲ್ಲಿಂದ ಬಂದ ನಂತರ ಇದಾಗಿರೋದ್ರಿಂದ ಅಲ್ಲೇನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅಂತ ಅನಿಸ್ತದೆ. ಹಾಂ, ಗಲಾಟೆ ಅವರು ಹೇಳಿದ್ದಾರೆ, ಮಾತ್ರ ಗಲಾಟೆ ಆಗಿದೆ ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ಇದೆ, ಗಲಾಟೆ ಆಗಿದೆ ಮ್ಯಾರೇಜ್ ವಿಷಯದಲ್ಲಿ. ಮತ್ತು ಆವಾಗ ಅದು ವೇಣುಗೋಪಾಲ್ ಅವರ ವಿಷಯ ಹೇಳಿದ್ದಾರೆ. ಅವರು ಮನೆಗೆ ಸಹ ಕಾಲ್ ಮಾಡಿ ಹೇಳಿದ್ದಾನೆ, ನಾನು ಮನೇಲಿ ಹೇಳಿದ್ದೇನೆ ನನಗೆ ಅದೆಲ್ಲ ವಿಷಯ ಅವಳು ಹೇಳಿದ್ದಾಳೆ ಅಂತ. ಬಟ್ ಮನೆಯಲ್ಲಿ ಇವಾಗೇನೋ ತುಂಬ ಪ್ರಾಬ್ಲಮ್ ಆಗ್ತಿದೆ, ಮನೇಲಿ ಒಪ್ಪದಿದ್ದರೆ ನಿಮ್ಮ ಮನೇಲಿ ಪ್ರಾಬ್ಲಮ್ ಇಲ್ವ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಮಾತಾಡುವ ಅಂತ ಹೇಳಿದ್ದೇನೆ ಅವರ ಹತ್ರ. ಅವರ ಮನೆ ಕಿರಿಕಿರಿ ಜಾಸ್ತಿಯಾಗಿ ಹಾಂ ಸರ್, ಯಾಕಂದರೆ ನಮ್ಮ ಮನೇಲಿ ಅವ್ರಿಗೆ ಕಿರಿಕಿರಿ ಮಾಡೋ ರೈಟ್ಸ್ ನಮಗಿಲ್ಲ. ಇವಾಗ ನಾನು ಹೆಂಡತಿಗೆ ಕಿರಿಕಿರಿ ಮಾಡ್ತೇನೆ ಅಂತ ಹೇಳ್ಬೋದು, ನನಗೆ ರೈಟ್ಸ್ ಇದೆ. ನನ್ನ ತಂದೆ ತಾಯಿಗೆ, ನನ್ನ ತಮ್ಮನಿಗೆಲ್ಲ ರೈಟ್ಸ್ ಇಲ್ಲ. ನನ್ನ ತಮ್ಮನ ಹತ್ರ ಅವ್ರು ತುಂಬ ಕ್ಲೋಸ್. ಅವನು ಬೇಕಾದರೆ ಅವನ ಕಾಲ್ ಲಿಸ್ಟಲ್ಲಿ ನೋಡ್ಬೋದು, ಅಥವಾ ಮೆಸೇಜಲ್ಲಿ ಅವರು ತುಂಬ ಕ್ಲೋಸ್. ಅವರು ಭಾವ ಅಂತ ಅಂದ್ಕೊಂಡು ತುಂಬ ಕ್ಲೋಸ್ ಇದ್ದರು. ನಮಗೇನು, ಅಥವಾ ನಾನೇನು ಸ್ವಲ್ಪ ಬೇಜಾರಿದ್ದರೆ ಸಹ ಅವ್ರು ಡೈರೆಕ್ಟ್ ನನ್ನ ತಮ್ಮನಿಗೆ ಕಾಲ್ ಮಾಡಿ ಹೇಳ್ತಿದ್ರು, ಅವ್ರು ಸ್ವಲ್ಪ ಬೇಜಾರಲ್ಲಿದ್ದಾರೆ, ಸಮಾಧಾನ ಮಾಡಿ ಅಂತ. ನನಗೆ ಮತ್ತು ಅವರಿಗೆ ಪರ್ಸ್ನಲಾಗಿ ದೊಡ್ಡ ವಿಷಯಕ್ಕೆ ಯಾವತ್ತೂ ಗಲಾಟೆ ಆಗಲಿಲ್ಲ.